ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಶಾಲಾ ಶಿಕ್ಷಣ ಇಲಾಖೆಯು ಕೂಡ ಈ ವರ್ಷವೂ ಕೂಡ ಈ ಒಂದು 5, 8, 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸೋದಿಲ್ವಾ ಅಂತಕ್ಕಂಥ ಸಂಬಂಧಪಟ್ಟಂತೆ ಒಂದು ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಇದೀಗ ಒಂದು ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು. ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಒಂದು ಗೊಂದಲಕ್ಕೆ ಈಡಾಗಿದ್ದಂಥ ಈ ಒಂದು 5, 8, 9ನೇ ತರಗತಿ ವಿದ್ಯಾರ್ಥಿಗಳ ಮೌಲ್ಯಾಂಕನ ಪರೀಕ್ಷೆಯು ಸುಪ್ರೀಂ ಕೋರ್ಟ್ ಮೆಟ್ಟಿಲು ತನಕನೂ ಹೋಗಿತ್ತು. ಸೊ ಈ ವರ್ಷ ಯಾವುದೇ ರೀತಿಯಾಗಿ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸುದ್ದಿ ಬರದೇ ಇರೋದರ ಹಿನ್ನೆಲೆ ವಿದ್ಯಾರ್ಥಿಗಳು ಮತ್ತು ಪೋಷಕರುಗಳಲ್ಲಿ ಒಂದು ಆತಂಕ, ಚಿಂತೆ ಮನೆ ಮಾಡಿರುವಂಥದ್ದು. ಈ ವರ್ಷ ಪರೀಕ್ಷೆ ನಡೆಸ್ತಾರಾ, ಮೌಲ್ಯಾಂಕನ ಪರೀಕ್ಷೆ ನಡೆಸೋದಿಲ್ವಾ ಅಂತೆಲ್ಲ ಒಂದು ಡೌಟ್ಸ್ಗಳು ಕೂಡ ಬರ್ತಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿನ ತಿಳಿಸುವಂಥದ್ದಾದರೆ, ಕಳೆದ ವರ್ಷ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಖಾಸಗಿ ಶಾಲೆಗಳ ಒಕ್ಕೂಟದ ನಡುವೆ ಒಂದು ಭಾರಿಯಾದಂಥ ಹಗ್ಗ ಜಗ್ಗಾಟ ಕೂಡ ಕಾರಣ ಆದಂಥ ಈ ಒಂದು ಪರೀಕ್ಷೆ ಏನಿದೆಯಲ್ಲ, ಸೊ ವಿದ್ಯಾರ್ಥಿಗಳು ಪೋಷಕರಲ್ಲಿ ಒಂದು ಗೊಂದಲವನ್ನು ಉಂಟು ಮಾಡಿತ್ತು. ಸೊ ಹಾಗೆ ಇದೀಗ ಒಂದು 2024-25ನೇ ಶೈಕ್ಷಣಿಕ ಸಾಲು ಕೂಡ ಒಂದು ವರ್ಷ ಪ್ರಾರಂಭ ಆಗಿದ್ರು ಕೂಡ ಅರ್ಧವಾರ್ಷಿಕ ಪರೀಕ್ಷೆ ಒಂದು ಹತ್ತಿರ ಬರ್ತಾ ಇದ್ರು ಕೂಡ ಯಾವುದೇ ರೀತಿಯಾಗಿ 5, 8, 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸೋದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟತೆಯನ್ನು ದೊರೆತೇ ಇರೋದು ವಿದ್ಯಾರ್ಥಿಗಳು ಪೋಷಕರಲ್ಲಿ ಒಂದು ಆತಂಕ ಮನೆ ಮಾಡಿದ್ದು. ಮೌಲ್ಯಾಂಕನವು ಶಾಲಾ ಹಂತದಲ್ಲಿ ನಡೆಯುತ್ತಾ ಈ ಬಾರಿ ಅಥವಾ ಮಂಡಳಿ ಹಂತದಲ್ಲಿಯೇ ನಡೆಯುತ್ತಾ ಈ ಬಾರಿ, ಅಂದರೆ ಕರ್ನಾಟಕ ರಾಜ್ಯಾದ್ಯಂತ ನಡೆಯುತ್ತಾ ಅಥವಾ ಶಾಲಾ ಹಂತದಲ್ಲಿ ನಡೆಯುತ್ತಾ, ಶಿಕ್ಷಣ ಇಲಾಖೆ ಯಾವುದೇ ಒಂದು ಮಾಹಿತಿ ನೀಡದಿರುವಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಗೊಂದಲಕ್ಕೆ ಈಡಾಗಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಯ ಒಂದು ಕಳೆದ ವರ್ಷ ತಕ್ಷಣದ ಒಂದು ಮತ್ತು ತಪ್ಪು ನಿರ್ಧಾರಗಳಿಂದ ಕಳೆದ ವರ್ಷ ಶೈಕ್ಷಣಿಕ ವರ್ಷದಲ್ಲಿ 2023-24ನೇ ಸಾಲಿನಲ್ಲಿ 28.14 ಲಕ್ಷ ಮಕ್ಕಳು 2 ಬಾರಿ ಪರೀಕ್ಷೆಯನ್ನು ಕೂಡ ಬರೆದಿದ್ದರು. ಪರೀಕ್ಷೆ ಬರೆಯುವ ಹಿಂದಿನ ದಿನ ಕೂಡ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅನಿಶ್ಚಿತತೆಗಳು ಕೂಡ ಎದುರಾಗಿದ್ವು. ಒಂದು ಡೌಟ್ಸ್ಗಳಿತ್ತು, ಪರೀಕ್ಷೆ ನಡೀತಾ ಇಲ್ವಾ ಅಂತೆಲ್ಲ. ಸೊ ಈ ಎಡವಟ್ಟು ಆದರೂ ಕೂಡ ಫಲಿತಾಂಶದ ವಿಚಾರದಲ್ಲೂ ಕೂಡ ಮುಂದುವರೆದಿರುವಂಥದ್ದು. ಸರಿಯಾಗಿ ರಿಸಲ್ಟ್ ಕೂಡ ಒಂದು ವಿದ್ಯಾರ್ಥಿಗಳಿಗೆ ಪ್ರಕಟ ಆಗದ ಕಾರಣ ಶಾಲೆಗಳನ್ನು ಬದಲಿಸಿದ ವಿದ್ಯಾರ್ಥಿಗಳು ವರ್ಗಾವಣೆ ಪ್ರಮಾಣ ಪತ್ರಕ್ಕೂ ಕೂಡ ಅವರಿಗೆ ಸಮಸ್ಯೆಗಳು ಎದುರಾದವು. ಈ ಪರಿಸ್ಥಿತಿ ಕಳೆದ ಮಾರ್ಚ್ನಲ್ಲಿ ಆರಂಭವಾಗಿ ಜುಲೈ ತಿಂಗಳ ತನಕ ನಡೀತು. ಇಷ್ಟೆಲ್ಲ ಸಮಸ್ಯೆ ಆದರೂ ಕೂಡ ಶಿಕ್ಷಣ ಇಲಾಖೆಯು ಈ ವರ್ಷ ಈ ಒಂದು ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಅಥವಾ ಪರೀಕ್ಷೆಯ ಒಂದು ವಿಷಯದಲ್ಲಿ ಸ್ಪಷ್ಟತೆಯನ್ನು ನೀಡದೇ ಇರುವಂಥದ್ದು, ಒಂದು ಯಾವುದೇ ರೀತಿ ಕ್ರಮಗಳನ್ನು ವಹಿಸದೇ ಇರೋದು ಸಾರ್ವಜನಿಕರ ಒಂದು ಅಸಮಾಧಾನಕ್ಕೆ ವ್ಯಕ್ತ ಆಗ್ತಾ ಇರುವಂಥದ್ದು ಕಾರಣ ಆಗಿದೆ. ಇನ್ನು ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿರುವಂಥ ಶಾಲಾ ಶಿಕ್ಷಣ ಮತ್ತು ಅಂದರೆ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಅಧ್ಯಕ್ಷೆಯಾಗಿರ್ತಕ್ಕಂಥ ಎನ್ ಮಂಜುಶ್ರೀ ಅವರು ಈ ಕುರಿತಂತೆ ಮಾತನಾಡಿದ್ದು, ಮೌಲ್ಯಾಂಕನ ಪರೀಕ್ಷೆ ಕುರಿತು ಸರ್ಕಾರದಿಂದ ಈವರೆಗೆ ಯಾವುದೇ ಆದೇಶಗಳು ಬಂದಿಲ್ಲ. ಸೂಚನೆ ಬಂದಲ್ಲಿ ಪರೀಕ್ಷೆ ನಡೆಸಲು ಸಿದ್ಧತೆಗಳನ್ನು ಕೂಡ ಮಾಡಲಾಗ್ತದೆ ಅಂತ ಅವರು ತಿಳಿಸಿರುವಂಥದ್ದು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಹೇಳಿರುವುದೇನೆಂದರೆ, ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ಇನ್ನೂ ಒಂದು ಆದೇಶಗಳು ಬಂದಿಲ್ಲ. ಅದು ಬಂದಂಥ ಪಕ್ಷದಲ್ಲಿ ಅವರು ಕೊಟ್ಟಂಥ ಸೂಚನೆ ಆಧಾರದ ಮೇಲೆ ಪರೀಕ್ಷೆಯನ್ನು ನಡೆಸಲು ಸಿದ್ಧತೆಗಳನ್ನು ಮಾಡ್ಕೋತೀವಿ ಅಂತೇಳಿ ಹೇಳಿದ್ದಾರೆ. ಕಳೆದ ವರ್ಷವೇ ಮೌಲ್ಯಾಂಕನ ಸಂಬಂಧಪಟ್ಟಂತೆ ಒಂದು ಶಾಲೆಗಳು ಹೂಡಿರುವಂಥ ಪ್ರಕರಣಗಳೇನಿದೆಯಲ್ಲ ಸುಪ್ರೀಂ ಕೋರ್ಟ್ನಲ್ಲಿದೆ. ಅದು ಮೊದಲು ಪ್ರಕರಣ ಇತ್ಯರ್ಥಗೊಳಿಸಲು ಶಾಲಾ ಶಿಕ್ಷಣ ಇಲಾಖೆ ಕೂಡ ಮುಂದಾಗಬೇಕಿದೆ ಅಂತ ಅವರು ತಿಳಿಸಿದ್ದು, ಪೋಷಕರಲ್ಲಿ ಬೇಡಿಕೆ ಕೂಡ ಇದೆ ಅಂತಲೂ ಹೇಳಿದ್ದಾರೆ. ಮೌಲ್ಯಾಂಕನವನ್ನು ಯಾವ ಉದ್ದೇಶದಿಂದ ನಡೆಸುತ್ತೇವೆ ಹಾಗೂ ಪರೀಕ್ಷೆ ನಿಯಮ ಏನು ಹೇಳುತ್ತದೆ ಎಂಬುದನ್ನು ಕೋರ್ಟ್ಗೆ ತಿಳಿಸಬೇಕಿದೆ. ಕೋರ್ಟ್ ತೀರ್ಪಿನ ಆಧಾರದಲ್ಲಿ ಮುಂದಿನ ಮೌಲ್ಯಾಂಕನ ಪರೀಕ್ಷೆಗಳನ್ನು ಶಾಲೆಗಳಲ್ಲಿ ನಡೆಸ್ತೀವಾ ಅಥವಾ ಒಂದು ಮಂಡಳಿಗಳಲ್ಲಿ ನಡೆಸುತ್ತೇವಾ ಎಂಬ ಒಂದು ಸ್ಪಷ್ಟ ನಿರ್ಧಾರವನ್ನು ಪ್ರಕಟಿಸಿದೆ ಅನುಕೂಲವಾಗ್ತದೆ ಅಂತ ಒಂದು ಪೋಷಕರು ಕೂಡ ಹೇಳ್ತಾ ಇರುವಂಥದ್ದು. ಹಾಗೆಯೇ ಮತ್ತೆ ಖಾಸಗಿ ಒಂದು ಶಾಲೆಗಳು ಕೋರ್ಟ್ ಮೊರೆ ಕೂಡ ಹೋಗ್ತಾ ಇರೋದು, ಪರೀಕ್ಷೆ ಒಂದು ಭಯದಿಂದ ವಿದ್ಯಾರ್ಥಿಗಳು ಕಳೀತಾ ಇರುವಂಥದ್ದು, ಇವೆಲ್ಲ ಕೂಡ ಒಂದು ಪಾಲಕರ ಒಂದು ಬೇಡಿಕೆಗಳು ಕೂಡ ಆಗ್ತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಏನಿದೆಯಲ್ಲ, ಸೊ ಅಥವಾ ಸರ್ಕಾರದ ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ಬಂದು ವಿದ್ಯಾರ್ಥಿಗಳು ಪೋಷಕರ ಒಂದು ಗೊಂದಲಕ್ಕೆ ಉತ್ತರ ಸಿಗಬೇಕಾಗಿರುವಂಥದ್ದು. ಸೊ ಕಾದು ನೋಡಬೇಕಾಗಿದೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರುಗಳಿಗೆ ಸರ್ಕಾರ ಯಾವಾಗ ಒಂದು ಸ್ಪಷ್ಟ ಒಂದು ಮಾಹಿತಿಯನ್ನು ತಿಳಿಸುತ್ತೆ ಅಂತ. ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸದ್ಯಕ್ಕಿರುವಂಥ ಮಾಹಿತಿಗಳ ಪ್ರಕಾರ ಯಾವುದೇ ರೀತಿಯಾಗಿ ಇನ್ನೂ ಒಂದು ಪರೀಕ್ಷೆಗಳನ್ನು ಶಾಲಾ ಹಂತದಲ್ಲಿ ನಡೆಸ್ತಾರಾ ಅಥವಾ ಬೋರ್ಡ್ ಹಂತದಲ್ಲಿ ನಡೆಸ್ತಾರಾ, ಮಂಡಳಿ ಹಂತದಲ್ಲಿ ಅಂತ ಇಲಾಖೆ ಕಡೆಯಿಂದ ಮತ್ತು ಸರ್ಕಾರದ ಕಡೆಯಿಂದ ಸ್ಪಷ್ಟವಾದಂಥ ಒಂದು ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ.